ನಮಸ್ಕಾರ ರೈತ ಬಂಧುಗಳೇ. ಈ ವರ್ಷ ನಿಮ್ಮ ಅಡಿಕೆ ಫಸಲು ಉಳಿಸ್ಕೊಳ್ಬೇಕಂದ್ರೆ ಫ್ಲವರಿಂಗ್ ಅಥವಾ ಹೂ ಬಿಡುವ ಸ್ಟೇಜಲ್ಲಿ ಈ ಇಂಪಾರ್ಟೆಂಟ್ ಸ್ಪ್ರೇಗಳನ್ನು ಮಿಸ್ ಮಾಡದೆ ಸ್ಪ್ರೇ ಮಾಡಿ. ತುಂಬ ರೈತರು ಏನು ಹೇಳ್ತಾರೆ ಅಂದರೆ, ಗಿಡ ಚೆನ್ನಾಗಿದೆ ಆದರೆ ಹೂ ಎನ್ನುವಂಥದ್ದು ಬೀಳ್ತಾ ಇದೆ, ಅದರ ಜೊತೆ ಫಸಲು ಸರಿಯಾಗಿ ಉಳಿತಾ ಇಲ್ಲ, ಅಂದರೆ ಇಳುವರಿ ಕಡಿಮೆ ಆಗ್ತಾ ಇದೆ ಅಂತ. ಅದಕ್ಕೆ ಮೇಯ್ನ್ ಕಾರಣ ಏನಂತ ಹೇಳಿದರೆ ನ್ಯೂಟ್ರಿಷನ್ ಡೆಫಿಷಿಯನ್ಸಿ, ಅಂದರೆ ಪೌಷ್ಟಿಕಾಂಶದ ಕೊರತೆ ಮತ್ತು ಸರಿಯಾದ ಸ್ಪ್ರೇ ಮಾಡದೇ ಇರುವಂಥದ್ದು. ಅದಕ್ಕೆ ಇವತ್ತು ನಾನು ಹೂ ಬಿಡುವ ಮತ್ತು ಕಾಯಿ ಹಿಡಿಯುವ ಹಂತಗಳಲ್ಲಿ ಮಾಡಬೇಕಾದ ಕೆಲವೊಂದು ಸ್ಪ್ರೇ ಅಂದರೆ ಔಷಧಿಗಳ ಉಪಯೋಗವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತೇನೆ. ಹಾಗಾಗಿ ವಿಡಿಯೋವನ್ನು ಕೊನೆ ತನಕ ನೋಡಿ. ಇನ್ನು ನನ್ನ ಚಾನಲ್ ನಿರುತ್ತರವನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡೋಣ. ಅಡಿಕೆ ಗಿಡಗಳಲ್ಲಿ ಫ್ಲವರಿಂಗ್ ಅಥವಾ ಹೂ ಬರುವ ಸ್ಟೇಜ್ ತುಂಬ ಇಂಪಾರ್ಟೆಂಟ್, ಅಂದರೆ ಬಹುಮುಖ್ಯವಾಗಿರುವ ಒಂದು ಹಂತ. ಈ ಟೈಮಲ್ಲಿ ನಾವು ಸರಿಯಾದ ಕೇರ್ ತಗೊಂಡ್ರೆ ಫಸಲು ಚೆನ್ನಾಗಿ ಉಳಿತದೆ. ಆದರೆ ನಾವು ಸರಿಯಾದ ಸ್ಪ್ರೇ ಅಥವಾ ಔಷಧಗಳನ್ನು ಈ ಹಂತದಲ್ಲಿ ಬಳಸದೇ ಇದ್ದರೆ ಹೂವು ಖಂಡಿತವಾಗಿ ಡ್ರಾಪ್ ಆಗುತ್ತೆ, ಅಂದರೆ ಉದುರುತ್ತೆ, ಫಸಲು ಕೂಡ ಕಡಿಮೆ ಆಗುತ್ತೆ. ಕೆಲವೊಮ್ಮೆ ಎಂಟಿ ನಟ್ಸ್ ಅಂದರೆ ಕಾಯಿ ಆದರೆ ಕೂಡ ಅದರ ಒಳಗಡೆ ಏನು ಕೂಡ ಇರಲ್ಲ, ಅಂದರೆ ಕಾಯಿ ಒಂದು ಪೊಳ್ಳು ಕಾಯಿ ಥರ ಉಳಿದು ಬಿಡುತ್ತೆ. ಅದಕ್ಕೆ ಈ ಹಂತದಲ್ಲಿ ನ್ಯೂಟ್ರಿಷನ್ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ತುಂಬ ಮುಖ್ಯ. ಮೊದಲನೇದಾಗಿ ಬೋರೋನ್ ಸ್ಪ್ರೇ. ಇದರ ಬಗ್ಗೆ ನೀವು ಹೆಚ್ಚಿನವರು ಕೇಳಿರ್ತೀರ, ಬೋರೋನ್ ಸಾಲ್ಯೂಬರ್ ಅಂತ. ಆದರೆ ಗೊತ್ತಿಲ್ಲದಿದ್ದವರು ದಯವಿಟ್ಟು ಗಮನವಿಟ್ಟು ಕೇಳಿ. ಬೋರಾನ್ ಡಿಫಿಷಿಯನ್ಸಿ ಅಂದರೆ ಬೋರಾನ್ ಕೊರತೆ ಇದ್ದರೆ ಏನಾಗುತ್ತೆ ಅಂದರೆ ಹೂ ಸರಿಯಾಗಿ ಡೆವಲಪ್ ಅಂದರೆ ಬೆಳವಣಿಗೆ ಆಗಲ್ಲ. ಪಾಲಿನೇಷನ್, ಈ ಪರಾಗಸ್ಪರ್ಶ ಅಂತ ನೀವು ಕೇಳಿರ್ತೀರ, ಇದರಿಂದಾನೇ ಕಾಯಿ ಎನ್ನುವಂಥದ್ದು ಹಿಡಿಯುವಂಥದ್ದು. ಇದು ವೀಕ್ ಆಗುತ್ತೆ ಈ ಬೋರಾನ್ ಎನ್ನುವಂಥದ್ದು ಕಡಿಮೆ ಆದರೆ, ಬೋರಾನ್ ಡೆಫಿಷಿಯನ್ಸಿ ಅಂತ ಹೇಳ್ತಾರೆ ಇದಕ್ಕೆ. ಇನ್ನು ಫಸಲು ಕೂಡ ಡ್ರಾಪ್ ಆಗುತ್ತೆ. ಅದಕ್ಕೆ ಫ್ಲವರಿಂಗ್ ಟೈಮಲ್ಲಿ ಅಂದರೆ ನೀವು ಏನು ಹೂ ಬಿಡುವ ಹಂತಗಳಲ್ಲಿ ಈ ಬೋರಾನ್ ಸೊಲ್ಯೂಬರ್ ಅನ್ನು ಸ್ಪ್ರೇ ಮಾಡೋದು ತುಂಬ ಇಂಪಾರ್ಟೆಂಟ್. ಇದು ನಿಮಗೆ ಹೆಚ್ಚಿನವರಿಗೆ ಗೊತ್ತಿರಲಿಕ್ಕಿಲ್ಲ, ಹಾಗೆಯೇ ದಯವಿಟ್ಟು ಇದನ್ನು ನಿರ್ಲಕ್ಷಿಸಲಿಕ್ಕೆ ಹೋಗಬೇಡಿ. ಇನ್ನು ಸ್ಪ್ರೇ ಮಾಡೋದು ಹೇಗೆ ಅಂತ ನೋಡೋದಾದರೆ 1 ಲೀಟರ್ ನೀರಿಗೆ ಅಪ್ರಾಕ್ಸ್ 1 ಗ್ರಾಮ್ ಬೋರಾನ್ ಸೊಲ್ಯೂಬರನ್ನು ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬೇಕಾಗುತ್ತೆ. ಅಂದರೆ 1 ಲೀಟರ್ ನೀರಿಗೆ 1 ಗ್ರಾಮ್ ಬೋರಾನ್ ಸೊಲ್ಯೂಬರ್. ಹಾಗೇನೆ ಇದನ್ನು ಫ್ಲವರಿಂಗ್ ಅಂದರೆ ಹೂ ಬಿಟ್ಟು ಇನ್ನೇನು ಚಿಕ್ಕ ಚಿಕ್ಕ ಕಾಯಿ ಆಗ್ತಾ ಇದೆ ಅನ್ನೋ ಟೈಮಲ್ಲಿ 1 ರಿಂದ 2 ಸ್ಪ್ರೇ ಮಾಡಿದರೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಾನು ಹೇಳೋ ಪ್ರಕಾರ 2 ಸ್ಪ್ರೇಯನ್ನು ಮಾಡಿ. ಇದರಿಂದ ಹೂವು ಸ್ಟ್ರಾಂಗ್ ಕೂಡ ಆಗುತ್ತೆ. ಇನ್ನು ಪಾಲಿನೇಷನ್ ಅಂದರೆ ಪರಾಗಸ್ಪರ್ಶ ಕೂಡ ಇಂಪ್ರೂವ್ ಆಗುತ್ತೆ. ಫಸಲು ಅಂದರೆ ಈ ಇಳುವರಿ ಡ್ರಾಪ್ ಆಗೋದು ಅಂದರೆ ನಿಮ್ಮ ಕಾಯಿ ಬಂದದ್ದು ಬೀಳ್ತದಲ್ವ, ಅದೆಲ್ಲ ಕಡಿಮೆ ಆಗುತ್ತೆ. ಇನ್ನು ಸುಣ್ಣ ಮತ್ತು ಮೈಲ್ತುತ್ತು, ಇದರ ಬಗ್ಗೆ ನಿಮ್ಗೆಲ್ರಿಗೂ ಹೆಚ್ಚಿನವರಿಗೆ ಗೊತ್ತಿದೆ. ಇದು ನಾವೊಂದು ಟ್ರೆಡಿಷ್ನಲ್ ಅಂದರೆ ಸಾಂಪ್ರದಾಯಿಕವಾಗಿ ಯೂಸ್ ಮಾಡ್ತಾ ಬಂದಿರುವಂಥದ್ದು, ಆದರೆ ಸೈಂಟಿಫಿಕಲಿ ಕೂಡ ಇದರ ಯೂಸ್ ತುಂಬ ಇದೆ. ಇದನ್ನು ಹಲವರು ಎಕ್ಸ್ಪೀರಿಯನ್ಸ್ ರೈತರು ಯೂಸ್ ಮಾಡ್ತಾರೆ. ಈಗ ಹೆಚ್ಚಿನವರು ಇದನ್ನೇ ಯೂಸ್ ಮಾಡುವಂಥದ್ದು. ಸುಣ್ಣ ಅಂದರೆ ಲೈಮ್ ಎನ್ನುವಂಥದ್ದು ಕೃಷಿಯಲ್ಲಿ ತುಂಬ ಯೂಸ್ ಆಗುವ ಒಂದು ವಸ್ತು. ಮೈಲ್ತುತ್, ಇದಕ್ಕೆ ಇಂಗ್ಲೀಷಲ್ಲಿ ಕಾಪರ್ ಸಲ್ಫೇಟ್ ಅಂತ ಕರೀತಾರೆ. ಇದನ್ನು ಸ್ವಲ್ಪ ನೀರಿನ ಜೊತೆ, ಈ ಸುಣ್ಣ ಮತ್ತು ಮೈಲ್ತುತ್ತನ್ನು ನೀರಿನ ಜೊತೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬೇಕು. ಇದನ್ನು ಯೂಶ್ವಲಿ ನಿಮ್ಮ ಅಡಿಕೆ ಹಿಡಿಯುವ ಸಂದರ್ಭದಲ್ಲಿ 2 ಬಾರಿ ಸ್ಪ್ರೇ ಮಾಡಬೇಕಾಗ್ತದೆ. ಅಂದರೆ ಇದನ್ನು ಮಳೆಗಾಲದ ಸಂದರ್ಭಗಳಲ್ಲೇ ಜಾಸ್ತಿಯಾಗಿ ಸ್ಪ್ರೇ ಮಾಡುವಂಥದ್ದು. ಇದರಿಂದ ಫಂಗಲ್ ಪ್ರಾಬ್ಲಮ್ಸ್ ಕಮ್ಮಿ ಆಗುತ್ತೆ, ಅಂದರೆ ಕೊಳೆ ರೋಗ ಅಂತ ಕೇಳಿ ಇರ್ತೀರ. ಇದರಿಂದಾನೇ ಹೋದ ವರ್ಷ ಫಸಲು ಕಡಿಮೆ ಆಗಿದ್ದು. ಹಾಗಾಗಿ ಸುಣ್ಣ ಮತ್ತು ಮೈಲ್ತುತ್ತನ್ನು ಸರಿಯಾದ ಸಂದರ್ಭದಲ್ಲಿ ಹಾಗೆ ಸರಿಯಾದ ಪ್ರಮಾಣದಲ್ಲಿ ಬಳಸೋದು ಬಹುಮುಖ್ಯವಾಗಿರುವಂಥದ್ದು. ಇನ್ನು ಇದರಿಂದ ನಿಮ್ಮ ಗಿಡ ಕೂಡ ಹೆಲ್ದಿ ಇರುತ್ತೆ. ಹಾಗೆಯೇ ಫ್ಲವರಿಂಗ್ ಸ್ಟೇಜ್ ಅಂದರೆ ನಿಮ್ಮ ಹೂ ಬಿಡುವ ಹಂತಗಳಲ್ಲಿ ಈ ಕಾಯಿಲೆ ಎನ್ನುವಂಥದ್ದು ಕೂಡ ಕಡಿಮೆ ಆಗುತ್ತೆ. ಇನ್ನೊಂದು ಆರ್ಗ್ಯಾನಿಕ್ ನ್ಯೂಟ್ರಿಷನ್ ಸಪೋರ್ಟ್ ಅಂದರೆ ಸಾವಯವ ಗೊಬ್ಬರಗಳ ಉಪಯೋಗ. ಇದು ಬಹುಮುಖ್ಯವಾಗಿರುವಂಥದ್ದು. ನಾವೇನು ಮಾಡ್ತೇವೆ ಅಂದರೆ ಅತಿಯಾಗಿ ಈ ರಾಸಾಯನಿಕ ಗೊಬ್ಬರಗಳ ಮೇಲೆ ಅವಲಂಬಿತವಾಗಿದ್ದೇವೆ. ಅದನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳುವುದು ಅವಶ್ಯಕವಾಗಿರುವಂಥದ್ದು ಈಗಿನ ಹಂತದಲ್ಲಿ. ನಾನು ಹೇಳುವ ಪ್ರಕಾರ ನಾವು ರಾಸಾಯನಿಕ ಗೊಬ್ಬರಗಳಿಗಿಂತ ಈ ಆರ್ಗ್ಯಾನಿಕ್ ನ್ಯೂಟ್ರಿಷನ್, ಈ ಸಾವಯವ ಗೊಬ್ಬರಗಳನ್ನು ಬಳಸುವುದು ಉತ್ತಮ. ನಾನು ಇದರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೇನೆ. ಈ ಕಡಲೆ ಹಿಂಡಿ, ಸಗಣಿ ನೀರು, ಗೋಮೂತ್ರದ ಮಿಶ್ರಣವನ್ನು ಈ ಗಿಡದ ಸುತ್ತಮುತ್ತ ಹಾಕುವಂಥದ್ದು ಅಥವಾ ಬೂದಿಯನ್ನು ಬಳಸುವಂಥದ್ದು, ಇವೆಲ್ಲ ತುಂಬ ಒಂದು ಹೆಲ್ಪ್ ಮಾಡುವ ಒಂದು ಫ್ಯಾಕ್ಟರ್ ಅಂತಲೇ ಹೇಳ್ಬೋದು. ಮಣ್ಣಿನಲ್ಲಿರುವ ಸೂಕ್ಷ್ಮ ಜೀವಿಗಳು ಆಕ್ಟಿವೇಟ್, ಅಂದರೆ ನಿಮ್ಮ ಮಣ್ಣಿಗೆ ಬೇಕಾಗಿರುವ ಈ ಎರೆಹುಳುಗಳು ಅಥವಾ ಸೂಕ್ಷ್ಮ ಜೀವಿಗಳು ಇದರಿಂದ ಸಾಯುವಂಥದ್ದು ಕಡಿಮೆ ಆಗ್ತದೆ. ಈ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿದರೆ ಇವೆಲ್ಲ ಸತ್ತು ಹೋಗುವ ಸಾಧ್ಯತೆ ಇರ್ತದೆ. ಹಾಗಾಗಿ ಆದಷ್ಟು ಈ ಜೀವಾಮೃತವನ್ನು ಅಥವಾ ಈ ಕಡಲೆ ಹಿಂಡಿ,
ಸಗಣಿ ನೀರನ್ನೆಲ್ಲ ಜಾಸ್ತಿಯಾಗಿ ಬಳಸಿ. ಇದರಿಂದ ಫಸಲು ಕೂಡ ಒಳ್ಳೆ ರೀತಿಯಲ್ಲಿ ಇಂಪ್ರೂವ್ ಆಗುತ್ತೆ. ಹಾಗೆಯೇ ಈ ಸಾವಯವ ಗೊಬ್ಬರದ ಉಪಯೋಗದಿಂದ ಮಣ್ಣಿಗೆ ಆಗುವ ತೊಂದರೆ ಕೂಡ ಕಡಿಮೆ ಆಗುತ್ತೆ. ಇನ್ನೊಂದು ಬಹುಮುಖ್ಯವಾಗಿರುವಂಥದ್ದು ಅದೇನೆಂದರೆ ವಾಟರ್ ಮ್ಯಾನೇಜ್ಮೆಂಟ್ ಅಥವಾ ನೀರಿನ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು. ಈ ಅಡಿಕೆ ಅನ್ನುವಂಥದ್ದು ಬಹುಮುಖ್ಯವಾಗಿ ಒಂದು ಸೆನ್ಸಿಟಿವ್ ಕ್ರಾಪ್ ಅಂತಲೇ ಹೇಳ್ಬೋದು. ಅಂದರೆ ಇದೊಂದು ಸಣ್ಣ ಬದಲಾವಣೆಗೂ ಜಾಸ್ತಿಯಾಗಿ ಒಂದು ರಿಯಾಕ್ಟ್ ಮಾಡುವ ಒಂದು ಬೆಳೆ. ಅದಕ್ಕೆ ಜಾಸ್ತಿ ನೀರಿದ್ರೆ ಕೂಡ ಆಗಲ್ಲ, ಕಡಿಮೆ ನೀರಾದರೆ ಕೂಡ ಆಗಲ್ಲ. ಹಾಗಾಗಿ ಈ ಹೂ ಬಿಡುವ ಸ್ಟೇಜಲ್ಲಿ ನೀರಿನ ಮ್ಯಾನೇಜ್ಮೆಂಟ್ ಅಂದರೆ ನಿಮ್ಮ ಗಿಡಗಳಿಗೆ ನೀರು ಬಿಡುವಂಥದ್ದು ತುಂಬ ಒಂದು ಇಂಪಾರ್ಟೆಂಟ್ ಆಗಿರೋ ಒಂದು ವಿಷಯ. ತುಂಬ ನೀರು ಬಿಟ್ಟರೆ ಏನಾಗುತ್ತೆ ಅಂದರೆ ರೂಟ್ ಅಂದರೆ ಬೇರು ವೀಕ್ ಆಗುತ್ತೆ. ಇನ್ನು ಮಳೆಗಾಲದ ಸಂದರ್ಭದಲ್ಲಿ ನಿಮ್ಮ ಗಿಡದ ಹತ್ತಿರ ನೀರು ಶೇಖರಣೆ ಆಗಿ ನಿಲ್ಲದೇ ಇರುವ ಹಾಗೆ ನೋಡಿಕೊಳ್ಳುವುದು ಕೂಡ ನಿಮ್ಮ ಜವಾಬ್ದಾರಿಯಾಗಿರುತ್ತೆ. ಇನ್ನು ಫ್ಲವರಿಂಗ್ ಸ್ಟೇಜ್ ಅಂದರೆ ಹೂ ಬಿಡೋದು ಸಾಮಾನ್ಯವಾಗಿ ಬೇಸಿಗೆಯಲ್ಲಿ. ಆದ್ದರಿಂದ ಬೇಸಿಗೆ ಸಂದರ್ಭಗಳಲ್ಲಿ ನೀರು ಕಮ್ಮಿ ಆದರೆ ಹೂ ಡ್ರಾಪ್ ಆಗುವ ಸಾಧ್ಯತೆ ಇರ್ತದೆ. ಹಾಗಾಗಿ ನೀವು ನೀರನ್ನು ಕಡಿಮೆ ಮಾಡಬೇಡಿ. ವಾರಕ್ಕೆ ಕನಿಷ್ಠ 2-3 ನೀರಂತೂ ಬಿಡಲೇಬೇಕಾಗ್ತದೆ ನೀವು. ಆದ್ದರಿಂದ ಈ ನೀರಿನ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್. ಇದನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷಿಸಲಿಕ್ಕೆ ಹೋಗಬೇಡಿ. ಹಾಗಾದರೆ ಸ್ನೇಹಿತರೆ, ಅಡಿಕೆ ಬೆಳೆ ಅಂದರೆ ನಮ್ಮ ರೈತರಿಗೆ ಮುಖ್ಯ ಆದಾಯ ಕೊಡುವ ಒಂದು ಮೂಲ ಅಂತಲೇ ಹೇಳ್ಬೋದು. ನಾವು ಸ್ವಲ್ಪ ಸೈಂಟಿಫಿಕ್ ಅಂದರೆ ವೈಜ್ಞಾನಿಕವಾಗಿ ಈ ಅಡಿಕೆಯ ಕೇರ್ ತಗೊಂಡ್ರೆ ಫಸಲು ತುಂಬ ಚೆನ್ನಾಗಿ ಉಳಿತದೆ. ಇಳುವರಿನ ಕೂಡ ನಾವು ಜಾಸ್ತಿ ಮಾಡ್ಕೊಳ್ಬೋದು. ಅದಕ್ಕೆ ಈ ವರ್ಷ ನಿಮ್ಮ ಅಡಿಕೆ ಫಸಲು ಉಳಿಸ್ಕೊಳ್ಬೇಕಂದ್ರೆ ನಾನು ಹೇಳಿದ ಹಾಗೆ ಫ್ಲವರಿಂಗ್ ಅಥವಾ ಹೂ ಬಿಡೋ ಸ್ಟೇಜಲ್ಲಿ ಬೋರಾನ್ ಸ್ಪ್ರೇ ಮಾಡಿ, ಅದರ ಜೊತೆ ಸುಣ್ಣ, ಮೈಲ್ತುತ್ತನ್ನು ಕೂಡ ಸ್ಪ್ರೇ ಮಾಡಿ. ಹಾಗೆಯೇ ಆರ್ಗ್ಯಾನಿಕ್ ಈ ಸಾವಯವ ಕೃಷಿ ಪದ್ಧತಿ ಜೊತೆ ಜಾಸ್ತಿಯಾಗಿ ಹೊಂದಿಕೊಳ್ಳಿ, ಈ ರಾಸಾಯನಿಕವನ್ನು ಜಾಸ್ತಿಯಾಗಿ ಬಳಸೋದಕ್ಕಿಂತ. ಇನ್ನು ಇದಿಷ್ಟು ಈ ವಿಡಿಯೋದ ಕುರಿತಾದ ಒಂದು ಸಣ್ಣ ಮಾಹಿತಿ ಅಂತ ಹೇಳ್ತೇನೆ. ಈ ವಿಡಿಯೋದಿಂದ ನಿಮಗೆ ಸಹಾಯ ಆಯ್ತು ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ. ಮತ್ತು ನಿಮ್ಮ ತೋಟದ ಎಕ್ಸ್ಪೀರಿಯನ್ಸನ್ನು ಕಾಮೆಂಟಲ್ಲಿ ಹೇಳಿ. ಹಾಗೆ ನಿಮ್ಮ ಸಪೋರ್ಟಿಂದ ಇನ್ನೂ ಹೆಚ್ಚು ಕೃಷಿ ಇನ್ಫಾರ್ಮೇಷನ್ ಒಂದಿಗೆ ಬರ್ತೇನೆ. ಧನ್ಯವಾದಗಳು.